ಬಾಣಲೆಗೆ 1.5 ಕಪ್ನಷ್ಟು ರವೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಹುರ್ಕೊಂಡು ತೆಗೆದಿಟ್ಕೋಬೇಕು. ನಂತರ ಅದೇ ಬಾಣಲೆಗೆ ನಾನು 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 2 ದೊಡ್ಡ ಸೈಜ್ ಈರುಳ್ಳಿ, ಮೆಣಸಿನಕಾಯಿ ಹಾಗೂ ಕರಿಬೇವು ಹಾಕ್ಕೊಂಡು ಬಟಾಣಿ ಹಾಕಿ ತರಕಾರಿಗಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸ್, ಆಲೂಗೆಡ್ಡೆ, ಕ್ಯಾರೆಟ್ ಹಾಗೂ ಕ್ಯಾಪ್ಸಿಕಮ್ ಹಾಕ್ಕೊಂಡು ಇದು ಮೆತ್ತಗಾಗೋವರೆಗೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಒಂದ್ಸಲ ಲಿಡ್ನ ತೆಗೆದುಬಿಟ್ಟು ಮತ್ತೆ ಕೈಯಾಡಿಸಿ ಮತ್ತೆ ಮುಚ್ಚಿದ್ದೀನಿ. ತರಕಾರಿ ಬೆಂದ ನಂತರ ಇದಕ್ಕೆ 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಮೆತ್ತಗಾದ ನಂತರ ತುರಿದಂತಹ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ನಷ್ಟು. ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಆನಂತರ ಉಳಿದ ರವೆಯನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕಾಯ್ದಂತಹ ನೀರನ್ನು ಹಾಕಬೇಕು. 4.5 ಕಪ್ ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ 2 ನಿಮಿಷ ಇಡಬೇಕು. ಸ್ಟವ್ನ ಆಫ್ ಮಾಡಿದ್ದೀನಿ. ಇವಾಗ ನಿಂಬೆ ಹಣ್ಣು ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ರೆಡಿ.